ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಅನಾರೋಗ್ಯ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಅದಕ್ಕೆ ಮುಖ್ಯಮಂತ್ರಿಗಳು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ತೀವಿ. ಅವರ ಪತ್ರದಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅಂತ ಒಂದು ಶಬ್ದ ಇಲ್ಲ. ಅವ್ರು ಹೇಳಿರೋದು ಸಮಯದ ಅಭಾವ ಇಲ್ಲ, ಗನಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ಆರೋಗ್ಯ ಸಮಸ್ಯೆ ಹೇಳಿದಂತ ಕಾರಣಗಳು ಕೆಲವು ಇರುತ್ತೆ, ಮಾಡ್ಕೊಡ್ಬೇಕು ಇವರು. ಆಮೇಲೆ ಮಾತಾಡಿ. ಸಭಾಧ್ಯಕ್ಷರೇ, ಸಚಿವರು ಅವರ ಸಮಸ್ಯೆಗಳನ್ನ ಪತ್ರದ ಮೂಲಕ ಹೇಳಿದ ಕಾರಣಗಳು ಇರುತ್ತೆ. ನೀವು ಸುನಿಲ್ ಸರ್ ಆಗಿದ್ರೆ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ, ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿ. ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿರ್ಬೇಕಾದ್ರೆ ಅನಾರೋಗ್ಯರಾಗಿದ್ರೆ ಪೂರ ಕೇಳ್ರಿ ಡಾಕ್ಟರ್. ಅನಾರೋಗ್ಯವಾಗಿದ್ರೆ ಸರ್ ನನ್ನ ಪ್ರಶ್ನೆ, ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ, ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಸಚಿವನ ತೆಗಿರಿ ಆಲ್ಟರ್ನೇಟಿವ್. ಅದು ಬಿಟ್ಟು ನೀವು ರಾಷ್ಟ್ರಧ್ವಜಕ್ಕೆ ನಾವು ಸ್ವಾತಂತ್ರ್ಯೋತ್ಸವಕ್ಕೆ ಆಲ್ಟರ್ನೇಟ್ ಅದು ಜನ ಅಲ್ಲ, ಅದು ಆಲ್ಟರ್ನೇಟ್ ಅಲ್ಲ. ನಾವು ಆಲ್ಟರ್ನೇಟ್ ನಿರೀಕ್ಷೆ ಮಾಡಿ ಅಲ್ಲ, ನಮಗ್ ಬಿಡಿ ಅದನ್ನ. ನಿಮಗ್ ಬಿಡೋದಲ್ಲ, ರಾಷ್ಟ್ರಧ್ವಜದ ಅಗೌರವ ಕೊಡಬೇಡಿ. ಇಡೀ ನಮ್ಮ ನಿಮ್ ಸರ್ಕಾರ ಯಾವುದಕ್ಕೆ ಗೌರವ ಕೊಡುತ್ತೆ ಅಂತ ಹೇಳಿ. ಈ ರೀತಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ರೀತಿ ಆಚರಣೆ ಮಾಡೋದು, ರಾಷ್ಟ್ರಕ್ಕೆ ಗೌರವ ಈ ರೀತಿ ಕಾಂಗ್ರೆಸ್ ಸರ್ಕಾರ ಆಚರಣೆ ಮಾಡುವಂತದ್ದು, ನಡೆಸ್ಕೊಳ್ಳುವಂಥದ್ದು. ನಿಮ್ ಪಾರ್ಟಿ ಗೌರವ ನಿಮ್ಮಿಂದ ಕಲಿಬೇಕಾ? ನಿಮ್ಮಿಂದ ಏನ್ ಕಲಿಬೇಕಾಗಿಲ್ಲ. ನಾವು ಜವಾಬ್ದಾರಿ ಹೇಳಿ, ಈಗ ನಿಮ್ಮ ಜವಾಬ್ದಾರಿ ಹೇಳಿ. ನೀವು ಕಳಿಸಿದ್ದೆ ಕಳಿಸೋದಕ್ಕೆ ಎಲ್ಲ ಇಷ್ಟು ಅಸಹಾಯಕವಾಗಿರೋ ಸರ್ಕಾರ ಇದು. ಈ ರೀತಿ ಸಮರ್ಥಿಸಿಕೊಳ್ಳುವಂಥದ್ದು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಈ ರೀತಿ ಎಲ್ಲ ಮಾತಾಡಿದ್ರೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಸಾಮಾನ್ಯ ಉಪಮುಖ್ಯಮಂತ್ರಿಗಳೇ, ಇದು ಬಡತನ, ಇದು ಅಷ್ಟೇ. ಇದು ಈ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಏನ್ ಉತ್ತರ ಕೊಡೋದ್ರಿ? ಅಸಹಾಯಕವಾಗಿರೋ ಸರ್ಕಾರ ಇದು. ಏನ್ ಉತ್ತರ ಕೊಡ್ಬೇಕು ನಿಮ್ಗೆ? ಉತ್ತರ ಏನು? ಒಬ್ಬ ಮಂತ್ರಿ ಧ್ವಜಾರೋಹಣ ಮಾಡ್ಲಿಕ್ಕೆ ಹೋಗಲ್ಲ ನಿಮ್ಗೆ, ಕೇಕ್ ಹೋಗಲ್ಲ. ಅವ್ರಿಗೇನು ಆರೋಗ್ಯದ ದೃಷ್ಟಿಯಿಂದ ಸರ್ ಪರಮೇಶ್ವರ್ ಅವರೇ, ಈ ಪತ್ರದಲ್ಲಿ ನೀವೇ ಒಂದು ಬರ್ಬಿಡಿ ಆರೋಗ್ಯ ಸಮಸ್ಯೆ ಇದೆ ಅಂತ. ನೀವೊಂಚೂರು ತಿದ್ದುಪಡಿ ಮಾಡ್ಕೊಡಿ ಸರ್. ಆರೋಗ್ಯ ಅಂತ ತಿದ್ದುಪಡಿ ಮಾಡ್ಕೊಡಿ. ಏನ್ ಸರ್ ನೀವು ಆರೋಗ್ಯ ಯಾವ ನಿಮ್ ಮಾನಸಿಕತೆಗೆ ಆರೋಗ್ಯ ಬಂದಿದೆ, ವ್ಯತ್ಯಾಸ ಆಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.